ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ. ಅಷ್ಟಕ್ಕೂ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ಏನಿದು ಹಗರಣ? ಚಂದ್ರಶೇಖರ್ ಸುಯಿಸೈಡ್ ಮಾಡಿಕೊಂಡ ನಂತರದಲ್ಲಿ ಬೆಳಕಿಗೆ ಬಂದಿರತಕ್ಕಂತಹ ಪ್ರಕರಣ ಇದು. ಸಚಿವ ನಾಗೇಂದ್ರ ಅವರ ಹೆಸರನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದಿದೆ. ಎಸ್ಟಿ ನಿಗಮದಲ್ಲಿ ಅವ್ಯವಹಾರ ಆಗಿದ್ದಾದ್ರೂ ಹೇಗೆ ಅನ್ನೋ ಪ್ರಶ್ನೆ. ಏನಿದು ಹಗರಣ? ಚಂದ್ರಶೇಖರ್ ಸುಯಿಸೈಡ್ ಯಾಕೆ ಮಾಡ್ಕೊಂಡಿತ್ತು? ಸಚಿವ ನಾಗೇಂದ್ರ ಅವರು ಈ ಕುರಿತಾಗಿ ಏನ್ ಹೇಳ್ತಾರೆ? ಈ ಎಲ್ಲ ಪ್ರಕರಣದ ಸಂಬಂಧಿತವಾಗಿ ಪಬ್ಲಿಕ್ ಟಿವಿಯ ಬಳಿ ಇಂಚಿಂಚು ಮಾಹಿತಿ ಲಭ್ಯವಾಗಿದೆ. ಹೇಗಾಗಿದೆ ಹಗರಣ? ಯಾರು ಇದಕ್ಕೆ ಶಾಮೀಲಾಗಿದ್ದಾರೆ? ಚಂದ್ರಶೇಖರ್ ಅಂದ್ರೆ ಅಕೌಂಟೆಂಟ್ ಸೂಪರ್ಡೆಂಟ್ ಅವರು ಆತ್ಮಹತ್ಯೆಯನ್ನ ನಿನ್ನೆ ಮಾಡಿಕೊಂಡಿದ್ದು, ಅದರಲ್ಲಿ MD ಹೆಸರು ಮತ್ತು ಬ್ಯಾಂಕ್ನ ಮ್ಯಾನೇಜರ್ ಹೆಸರು ಎಲ್ಲರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ನಾಗೇಂದ್ರ ಅವರು ಮೌಖಿಕವಾಗಿ ಸೂಚಿಸಿದ್ರು ಅನ್ನೋದನ್ನು ಕೂಡ ಅವರು ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ಆ ನಂತರದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ವಾಲ್ಮೀಕಿ ನಿಗಮದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದ್ದು ಹೌದಾ ಇಲ್ವಾ, ಆಗಿದ್ಯಾ ಇಲ್ವಾ ಅನ್ನೋ ಕುರಿತಾಗಿ ಸಚಿವ ನಾಗೇಂದ್ರ ಅವರು ಕೂಡ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಹಗರಣ ಆಗ್ಲಿಕ್ಕೆ ಯಾರೆಲ್ಲ ಸಾಥ್ ಕೊಟ್ರು? ಇದು ನಿಗಮದ MD ಗಮನಕ್ಕೆ ಬಾರದೆ ಆಗಿರೋದಾ ಅಥವಾ ಅವರ ಗಮನಕ್ಕೆ ಬಂದು ಆಗಿರೋದಾ? ಅಸಲಿಗೆ ಚಂದ್ರಶೇಖರ್ ಯಾಕೆ ಸತ್ರು, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ? ನಿಜಕ್ಕೂ ಅವರು ಡೆತ್ ನೋಟ್ ನಲ್ಲಿ ಹೇಳ್ಕೊಡೋ ಹಾಗೆ ಅವರು ಅಮಾಯಕರ, ಅವ್ರಿಗೇನು ಗೊತ್ತಿಲ್ಲದೆ ಇಂತಹದ್ದೊಂದು ಘಟನೆ ನಡೆದು ಹೋಗಿದ್ಯಾ? ನಂತರದಲ್ಲಿ ಅವರ ತಲೆಗೆ ಕಟ್ಟುವಂತಹ ಪ್ರಯತ್ನ ಆಗಿದ್ರ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರ, ಅಥವಾ ಅವರು ಕೂಡ ಭಾಗಿದಾರರಾಗಿ MDಗೆ ಗೊತ್ತಾಗ್ತಿದ್ದ ಹಾಗೆ ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಅವರು ಸಾವಿನ ಮೊರೆ ಹೋದ್ರ? ಹೀಗೆ ಹಲವು ಆಯಾಮದಲ್ಲಿ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರೂ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಸಚಿವ ನಾಗೇಂದ್ರ ಅವರು ಕೂಡ ಹೇಳಿದ್ದಾರೆ. ಅದು MD ಇರಬಹುದು ಅಥವಾ ಬ್ಯಾಂಕ್ ಮ್ಯಾನೇಜರ್ ಇರಬಹುದು ಅಥವಾ ಯಾರೇ ಇದರಲ್ಲಿ ಶಾಮೀಲಾಗಿರಬಹುದು ಅಧಿಕಾರಿಗಳು, ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. 187 ಕೋಟಿ ರೂಪಾಯಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿ ಬಂದಿರತಕ್ಕಂತಹ ಭ್ರಷ್ಟಾಚಾರದ ಒಂದು ಆರೋಪ. ಈ ಆರೋಪವನ್ನ ಹೇಗೆ ಇದರ ಸತ್ಯಾಸತ್ಯತೆಯನ್ನ ಹೊರಗೆ ಹಾಕ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಸೊ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಅದಿರೋದು ಚಂದ್ರಶೇಖರ್ ಅಕೌಂಟೆಂಟ್ ಸೂಪರ್ಡೆಂಟ್ ಅವರ ಸಾವಿನ ನಂತರದಲ್ಲಿ, ಅಂದ್ರೆ ಅದಕ್ಕೆ ಮುಂಚಿತವಾಗಿ ಅವರು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು, ಅದು ಲಭ್ಯವಾಗಿದೆ. ಅದಾದ ನಂತರದಲ್ಲಿ ಈಗ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದು ಗೊತ್ತಾಗಿದೆ. ಇದರಲ್ಲಿ ಆ ಒಂದು ಬ್ಯಾಂಕ್ನ MG ರಸ್ತೆಯ ಬ್ಯಾಂಕ್ನ ಯೂನಿಯನ್ ಬ್ಯಾಂಕ್ ಏನಿದೆ, ಸೊ ಮ್ಯಾನೇಜರ್ ಕೂಡ ಭಾಗಿದಾರರು ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟ್ಗೆ ಹಣವನ್ನು ವರ್ಗಾಯಿಸಿದ್ದಾರೆ ಅನ್ನೋ ಆರೋಪ ಅವರ ಮೇಲೆ ಕೇಳಿ ಬಂದಿದೆ. ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆಯ ನಂತರದಲ್ಲಿ ಏನು ಘಟನೆ ಇದು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಚಿವ ನಾಗೇಂದ್ರ ಅವರೇ. ಸರ್, ಈ ಘಟನೆ ತಮ್ಮ ಗಮನಕ್ಕೆ ಯಾವಾಗ ಬಂತು? ಏನು ಸರ್ ಘಟನೆ? ನನಗೆ ನಿನ್ನೆನೇ ಈ ಘಟನೆ ಸುಯಿಸೈಡ್ ಆದಮೇಲೆ ನನ್ನ ಗಮನಕ್ಕೆ ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಇಷ್ಟು ಅಮೌಂಟು ಟ್ರಾನ್ಸ್ಫರ್ ಮಾಡಿದ್ದು ನನ್ನ ಗಮನಕ್ಕೆ ಇದ್ದಿಲ್ಲ. ಅದಾದಮೇಲೆ ನಾವು ಮುಖ್ಯವಾಗಿ ಇವತ್ತು ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ನಮ್ಮ ನಿಗಮದ ಸಿಬ್ಬಂದಿಗಳು ಸೇರಿ ಯಾವ ರೀತಿ ಮಾಡಿದರೆ ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕೂಡ ರಾಜ್ಯ ಸರ್ಕಾರ ನಮ್ಮ CID ತನಿಖೆ ಕೊಟ್ಟಿದೆ. CID ತನಿಖೆಯಲ್ಲಿ ಪ್ರತಿಯೊಂದು ಬಹಿರಂಗ ಆಗೇ ಆಗುತ್ತೆ. ಇವತ್ತು MD ಅವ್ರ ಗಮನಕ್ಕೂ ಇಲ್ಲದೇ ಮಾಡಿದ್ದಾರೆ ಅಂತೇಳಿ MD ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿತವಾಗಿ ಕೂಡ ಈಗ ನನಗೆ ತಿಳಿದಂಗೆ ಕೂಡ MD ಅವ್ರ ಗಮನಕ್ಕಿಲ್ಲ ಅಂತೇಳಿ ನನ್ನ ಸೈನ್ನ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಯಾರು ಫೋರ್ಜರಿ ಮಾಡಿದರೆ ಅವ್ರ ಮೇಲೆ ಕ್ರಮ ಅವರ ಡೆತ್ ನೋಟಲ್ಲಿ ಸಚಿವರ ಮೌಖಿಕ ಸೂಚನೆ ಅನ್ನುವಂಥದ್ದು ಮೆನ್ಷನ್ ಆಗಿದೆ ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ನಾನು ಒಬ್ಬ ಸಣ್ಣ ಅಧಿಕಾರಿಗೆ ಮಾತಾಡೋಕ್ಕಾಗಲ್ಲ. ಒಬ್ಬ ಇಲಾಖೆಯ ಮುಖ್ಯಸ್ಥನಾಗಿ, ಇವತ್ತು ಇಲಾಖೆಯ ಮಂತ್ರಿಯಾಗಿ ನಾನು ಮಾತಾಡಿದ್ರೆ MD ಜೊತೆಗೆ ಮಾತಾಡ್ತೀನಿ. ಒಬ್ಬ ಅಕೌಂಟೆಂಟ್ ಜೊತೆಗೆ ಮಾತಾಡಿಕೊಂಡು ನಾನು ಅಕೌಂಟೆಂಟ್ ಯಾರ ಹಂತಗಳು ಗೊತ್ತಿಲ್ಲ. ಚಂದ್ರಶೇಖರ್ ಅವರು ನಮ್ಮ ಇಲಾಖೆಯಲ್ಲಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ಕೂಡ ನೋಡಿಲ್ಲ. ನಾನು ಅವ್ರಿಗೆ ಮೌಖಿಕ ಆದೇಶ ಅಂತೇಳಿ ನಾನು ಕೊಡೋ ಪ್ರಶ್ನೆನೇ ಇಲ್ಲ, ನಾನು ಕೊಡೋದೇ ಇಲ್ಲ ಕೂಡ. ಯಾರಿಗಾದ್ರೂ ಕೊಟ್ಟರೆ ನಾನು ರೈಟಿಂಗಲ್ಲಿ ಕೊಡ್ತೀನಿ, ಈ ರೀತಿ ಅಂತ ನಾನು ಪತ್ರ ಕಳಿಸ್ತೀನಿ. ಅದಕ್ಕೊಂದು ಇತಿಮಿತಿಗಳಿದೆ, ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮಲ್ಲಿ ನಾನು ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ಬೇರೆ ಯಾರು ಕೂಡ ಮೌಖಿಕ ಆದೇಶ ಅಂತೇಳಿ 100 ಹೇಳ್ತಾರೆ. ಅದನ್ನು ನಾನು ಹೇಳೋಕ್ಕೂ ಬರಲ್ಲ, ನಾನು ಅಂಥ ವ್ಯಕ್ತಿಗೂ ಮಾತಾಡಿರಲಿಲ್ಲ. ನೀವು ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಹೊತ್ತು ಅಂತ ವಿರೋಧ ಪಕ್ಷಗಳು ಕೇಳ್ತಾರೆ. ನೀವು ರಾಜೀನಾಮೆ ಕೊಡ್ತೀರಾ? ಕೇಳೋದ್ರಲ್ಲಿ ಸಹಜ ಇದೆ, ಅದರಲ್ಲಿ ಅವ್ರು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಒಂದು ನನ್ನ ವಿಚಾರಕ್ಕೆ ಇದರಲ್ಲಿ ನನಗೆ ಸಂಬಂಧ ಇಲ್ಲದಿದ್ದು ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನಾನು ರಾಜೀನಾಮೆ ಯಾತಕ್ಕೆ ಕೊಡ್ಬೇಕು ಹೇಳಿ? ನನ್ನ ಸಂಬಂಧನೇ ಇಲ್ಲ ಇದರಲ್ಲಿ.
ನನಗೆ ಸುಮ್ಮನೆ ನನ್ನ ತಂದು ಎಳೆದು ರಾಜೀನಾಮೆ ಕೊಡಂದ್ರೆ ನಾನು ತಪ್ಪಿತಸ್ಥ ಯಾವ ರೀತಿ ಆಗ್ತೀನಿ? ನನ್ನ ಹೊರಗೆ ನಾನು ಮಾಡಿ ನಿಮ್ಮ ಇಲಾಖೆ ನಿಮ್ಮ MD ಇದರಲ್ಲಿ ವಿಫಲರಾಗಿದ್ದಾರೆ ಅಂದ್ರೆ ಅದು ನೀವು ಹೊಣೆಗಾರರೇ ಅದಕ್ಕೆ. ಖಂಡಿತವಾಗಿ ಅವರು ನನ್ನ ಗಮನಕ್ಕೆ ತರಲೇ ಇರೋದು ಒಂದು ದೊಡ್ಡ ಒಂದು ತಪ್ಪಾಗಿದೆ. ಅವ್ರ ವಿರುದ್ಧ ನಾವು ಕ್ರಮ ತಗೊಂತೀವಿ. ಆಗ ನೀವು ಸಂಬಂಧ ಇಲ್ಲ ಅದಕ್ಕೆ ಅಂದ್ರೆ ನೀವು ಖಂಡಿತವಾಗಿ ನನ್ನ ವ್ಯಾಪ್ತಿಗೆ ಬರಲ್ಲ ಇದನ್ನ. ನಿಮ್ಮ ಅಂದ್ರೆ ನಿಗಮಗಳ ಅಧ್ಯಕ್ಷರೇ ಬೇರೆ ಇರ್ತಾರೆ, ಆ ರೀತಿ ಇದನ್ನೆಲ್ಲ ಕೂಡ ನಿಮ್ದೇನು ನನ್ನ ಅಧ್ಯಕ್ಷರಾದ್ಮೇಲೆ ನನಗಿರೋದಿಲ್ಲ ಅಲ್ಲಿ. ಅಧ್ಯಕ್ಷರ ಮೇಲೆ ಅದ್ರ ನನ್ನ ಮೇಲೆ ಒಬ್ಬ ಅಧ್ಯಕ್ಷರು ನಿಗಮಕ್ಕೆ ಇರ್ತಾರೆ, ಅವ್ರ ಗಮನಕ್ಕೂ ತಂದಿಲ್ಲ ಅದನ್ನ. ಅದಕ್ಕೆ ಅವ್ರ ವಿರುದ್ಧ ನಾವು ಖಂಡಿತವಾಗಿ ನಾವು ತಗೊಂತೀವಿ. ಓಕೆ, ಇದು ಸಚಿವರಾಗಿರೋ ನಾಗೇಂದ್ರ ಅವರು ಹೇಳ್ತಾರೆ ಇದು ನನ್ನ ಗಮನಕ್ಕೆ ಬಂದಿಲ್ಲ, ಯಾಕಂದ್ರೆ ಅಧ್ಯಕ್ಷರಾಗಿ ನಿಗಮದ ಅಧ್ಯಕ್ಷರಿರ್ತಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ನನ್ನ ಗಮನಕ್ಕೆ ಇದು ಬಂದಿಲ್ಲ, ಮತ್ತೆ ಅವರು ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋದು ಸಚಿವರು ಹೇಳ್ತಾರೆ ಅಂತ. ಮತ್ತು ಕ್ಯಾಮ್ರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಈ ಕುರಿತಾಗಿ ಸಚಿವ ನಾಗೇಂದ್ರ ಅವರು ಅವರ ಮೇಲೂ ಕೂಡ ಕೇಳಿ ಬಂದಂತಹ ಆರೋಪ ಇದಾಗಿರೋದ್ರಿಂದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಯಾರು ಅನ್ನೋದು ಗೊತ್ತಿಲ್ಲ. ನಾನು ಏನೇ ಇದ್ರೂ ವ್ಯವಹಾರಗಳು ಅಥವಾ ಏನೇ ಆದೇಶಗಳನ್ನ ಮಾಡೋದಿದ್ರು ಕೂಡ ಮ್ಯಾನೇಜರ್ ಥ್ರೂ ಹೋಗ್ತೀನಿ. ಅದರ ಅಡಿಯಲ್ಲಿ ಬರುವಂತಹ ನೌಕರರ ಬಳಿ ನನಗೆ ಮಾತನಾಡುವಂತಹ ಪ್ರಮೇಯನೇ ಇರೋದಿಲ್ಲ. ಈ ಘಟನೆ ಅವರ ಆತ್ಮಹತ್ಯೆಯ ನಂತರದಲ್ಲಿ ನನಗೂ ಕೂಡ ಗೊತ್ತಾಗಿದ್ದು, MD ಯಾಕೆ ನನ್ನ ಗಮನಕ್ಕೆ ತಂದಿಲ್ಲ ಅನ್ನೋದರ ಬಗ್ಗೆಯೂ ಕೂಡ ನಾವು ತನಿಖೆಯನ್ನ ನಡೆಸ್ತೀವಿ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. 88 ಕೋಟಿ ರೂಪಾಯಿ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ವರ್ಗಾವಣೆ ಆಗುತ್ತೆ ಅಂದ್ರೆ ಇದು ಯಾರ ಗಮನಕ್ಕೂ ಬಾರದೆ ಆಗಿರಬಹುದಾದಂತಹ ಪ್ರಕರಣನ. ಸೊ ಇದರ ಬಗ್ಗೆ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೊಡುವಂತಹ ಪ್ರಮೇಯನೇ ಇಲ್ಲ, ನನಗೆ ನಿನ್ನೆವರೆಗೂ ಈ ಪ್ರಕರಣ ಏನು ಅನ್ನೋದು ಇದಾಗಿರೋದು ಕೂಡ ಗೊತ್ತಿಲ್ಲ ಅಂತ. ಸೊ ಈಗ ತನಿಖೆ ಹೇಗಾಗುತ್ತೆ? ಖಂಡಿತ ಅದ್ರ ಜೊತೆ, ಯಾಕಂದ್ರೆ ಪ್ರಮುಖವಾಗಿ ಇಲಾಖೆಯ ಹಣ ಇದು, ಮತ್ತು ಇಲಾಖೆಯ ಹಣ ಈ ಸಂದರ್ಭದಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಇರಲ್ಲ ಅನ್ನುವಂಥದ್ದು ಖಾತೆಗಳಲ್ಲಿ ವರ್ಗಾವಣೆಯಲ್ಲಿ, ಯಾಕಂದ್ರೆ ನೀತಿ ಸಂಹಿತೆ ಇರೋದ್ರಿಂದ. ಆದರೆ ಇದನ್ನ ಮಿಸ್ಯೂಸ್ ಮಾಡ್ಕೊಂಡವ್ರು ಯಾರು ಅನ್ನೋಂಥದ್ದು ಪ್ರಶ್ನೆ ಆಗುತ್ತೆ. ಒಂದು ಕಡೆ ಬ್ಯಾಂಕು, ಮತ್ತೊಂದು ಕಡೆ ಇಲಾಖೆಗೆ ಸಂಬಂಧಪಟ್ಟಂಥವ್ರು ಅಂದ್ರೆ ನಿಗಮಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಬ್ಬರ ಕೈವಾಡ ಇಲ್ಲದೆ ಬಹುತೇಕ ಈ ರೀತಿಯ ಒಂದು ಬೆಳವಣಿಗೆ, ಒಂದು ಘಟನೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಈ ರೀತಿಯಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆದಂಥದ್ದು, ಅನಂತರ ತಡವಾಗಿ ಗಮನಕ್ಕೆ ಬಂದಂಥದ್ದು ಈ ರೀತಿ ನಡೆದಿದೆ ಕೂಡ. ಹಾಗಾಗಿ ಈ ಬಾರಿ ನಡೆದಿರುವಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 88 ಕೋಟಿ ಹಣವನ್ನು ಹೇಗೆ ಒಂದು ಬ್ಯಾಂಕ್ನಲ್ಲಿ ಮತ್ತೊಂದು ಉಪ ಖಾತೆಯನ್ನು ಮಾಡಿ ಎಲ್ಲಿಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಎಲ್ಲೆಲ್ಲಿಗೆ ಹೋಯಿತು ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ಆರಂಭಿಸಿದ್ರು ಕೂಡ MD ಅವರ ಗಮನಕ್ಕೂ ಬರದೆ ನಕಲಿ ಆಗಿದೆ ಅಂದ್ರೆ ಅಲ್ಲಿಂದ ಕೆಳಮಟ್ಟದಲ್ಲಿ ಆಗಿರಬಹುದು, ಅಥವಾ MD ಅವರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥದ್ದು ತನಿಖೆಯಲ್ಲಿ ಸಾಬೀತಾದ್ರೆ MD ಅವರವರೆಗೂ ಕೂಡ, ನಿಗಮದ MD ಅವರವರೆಗೂ ಕೂಡ ಇದು ಖಂಡಿತ ಬಂದು ನಿಲ್ಲುತ್ತೆ. ಆದರೆ ಸಚಿವರು ಹೇಳೋ ಪ್ರಕಾರ ನನಗೆ ವಿಷಯ ಗೊತ್ತಿಲ್ಲ, ಮೊದಲು ಕೂಡ ತಿಳಿಸಲಿಲ್ಲ MD ಅವರ ಗಮನಕ್ಕೆ ಬಂದಾಗ, ಈ ಸಾವಾದ ನಂತರದಲ್ಲಿ ನನ್ನ ಗಮನಕ್ಕೆ ಬಂದಿದೆ ಅನ್ನುವಂಥದ್ದು, ಅದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಕೂಡ ಬಹುಶಃ ತನಿಖೆ ನಡೆಯಬೇಕಾಗುತ್ತೆ ಈಗ CIDಗೆ ಕೊಟ್ಟಿರೋದ್ರಲ್ಲಿ. ಹಾಗಾಗಿ CID ತನಿಖೆಯಲ್ಲಿ ಕೂಲಂಕುಷವಾಗಿ ತನಿಖೆಯಾಗಿ ಸಚಿವರ ಪಾತ್ರ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಅವರು ರಾಜೀನಾಮೆ ವಿಚಾರ ಚರ್ಚೆ ಆದ್ರೂ ಕೂಡ ನೈತಿಕವಾಗಿ ಎಲ್ಲ ಕಡೆ ಸಚಿವರು ಕೂಡ ಹೊಣೆಯನ್ನು ಹೊರಬೇಕಾಗುತ್ತೆ. ಕಾರಣ ಏನು ಅಂದ್ರೆ ಅವರ ಅಧೀನದಲ್ಲಿ ನಡೆದಿರುವಂತಹ ಈ ಒಂದು ಅಕ್ರಮ. ಹಾಗಾಗಿ ಸಹಜವಾಗಿ ಅವರು ಕೂಡ ಇದಕ್ಕೆ ಉತ್ತರದಾಯಿತ್ವ ಆಗಿರ್ತಾರೆ ಕೂಡ. ದಿವ್ಯಾ, ಆದ್ರೆ ಈಗ ಮೇ 21ನೇ ತಾರೀಕು ಇದು MD ಗಮನಕ್ಕೆ ಬರುತ್ತೆ ಅಂತ ಹೇಳಿ ಪದ್ಮನಾಭ್ ಅವರು ಅದನ್ನ ಚಂದ್ರಶೇಖರ್ ಅವರ ಮೇಲೆ ಈ ಹಣ ವಾಪಸ್ ಬರಬೇಕು, ಇಲ್ಲದಿದ್ರೆ ನೀನೇ ಜವಾಬ್ದಾರಿ ಅಂತ ಹೇಳ್ತಾರೆ ಅನ್ನೋದಾದ್ರೆ, ಅದು ಹಾಗಾದ್ರೆ ಅವರ ಸಹಿ ಇಲ್ಲದೆ ಆಗಿರೋದು ಅಂತಾನೆ ಇಟ್ಕೊಳ್ಳೋಣ. ಹಾಗಿದ್ರೆ ನಕಲಿ ಆಗಿದೆ ಅಂತ MD ಪದ್ಮನಾಭ್ ದೂರ ಏನಾದ್ರೂ ಕೊಟ್ಟಿದ್ದಾರಾ? ಖಂಡಿತ ಬೆಳವಣಿಗೆ ಆದ ನಂತರದಲ್ಲಿ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಯಾಕಂದ್ರೆ ಮೊದಲೇ ಕೊಡಲಿಲ್ಲ ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಅಕಸ್ಮಾತ್ ಬಹಿರಂಗವಾಗದ ರೀತಿಯಲ್ಲಿ ಒಳಗಿಂದೊಳಗೆ ಎಲ್ಲ ಹಣವನ್ನು ವಾಪಸ್ ತರಿಸೋಣ ಅನ್ನುವಂಥ ಪ್ರಯತ್ನವನ್ನು ಅಧಿಕಾರಿಗಳ ಮಟ್ಟದಲ್ಲಿ ನಡೀತಾ ಅನ್ನುವಂಥದ್ದು, ಅಥವಾ ಸಚಿವರ ಗಮನಕ್ಕೆ ಏನಾದರೂ ಮೌಖಿಕವಾಗಿ ತಿಳಿಸಿದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಇವೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಸಚಿವರು ನನಗೆ ಗೊತ್ತೇ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ತನಿಖೆಯಲ್ಲಾದ್ರೂ ಕೂಡ ಇದು ಬಹಿರಂಗವಾಗಬೇಕಾಗುತ್ತೆ. ಹಾಗಾಗಿ ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೂ ಅವರ ನಕಲಿ ಸಹಿಯನ್ನ ಹಾಕಿದ್ದಾದ್ರೂ ಯಾರು ಅನ್ನುವಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ವಿಚಾರದಲ್ಲಿ ತನ್ನ ಪಾತ್ರ ಇಲ್ಲ ಅನ್ನೋದಾದ್ರೆ ಚಂದ್ರಶೇಖರ್ ಅವರು ಕೂಡ ಆತ್ಮಹತ್ಯೆಯನ್ನು ಯಾಕೆ ಮಾಡ್ಕೊಂಡ್ರು ಕೂಡ ಅವ್ರ ಮೇಲೆ ಇದ್ದಂತ ಒತ್ತಡ ಏನು ಅಥವಾ ಪಾತ್ರ ಇದೆಯಾ ಇಲ್ವಾ, ಇವೆಲ್ಲವೂ ಕೂಡ ತನಿಖೆಯಲ್ಲೇ ಬರಬೇಕಾಗಿರುವಂಥದ್ದು ಕೂಡ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಈ ಪ್ರಕರಣ 88 ಕೋಟಿ ಹಣ ವರ್ಗಾವಣೆ ಆದ ನಂತರದಲ್ಲಿ, ಅದಾದ ನಂತರ MD ಅದನ್ನ ಚಂದ್ರಶೇಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರಿಂದ ಆತಂಕಕ್ಕೆ ಒಳಗಾಗಿ ತನ್ನ ತಪ್ಪಿಲ್ಲದಿದ್ರೂ ಕೂಡ ತನ್ನ ಮೇಲೆ ಬರಬಹುದಾದಂತಹ ಹಿನ್ನೆಲೆಯಲ್ಲಿ ಚಂದ್ರಶೇಖರ್ ಡೆತ್ ಆಯ್ತಾ ಅಥವಾ ಅವರದ್ದು ಪಾಲಿದ್ಯಾ, ಈ ಆಯಾಮದಲ್ಲೂ ಕೂಡ ಚಂದ್ರಶೇಖರ್ ಸಾವಿನ ಬೆನ್ನಲ್ಲೇ ಈ ಹಣದ ಒಂದು ತನಿಖೆ ಕೂಡ ಆಗತ್ತೆ. ಹೇಗೆ ವರ್ಗಾವಣೆ ಆಯಿತು, ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ರು ಅಂತ. MG ರೋಡ್ ಯೂನಿಯನ್ ಬ್ಯಾಂಕ್ನಲ್ಲಿ ವಾಲ್ಮೀಕಿ ನಿಗಮದ ಮೇನ್ ಅಕೌಂಟ್ ಇದೆ. ಸೊ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ನಿಗಮದ ಹಣ ಹೀಗೆ ವರ್ಗಾವಣೆ ಆಗುವುದು ನಿಗಮದ MD ಸಹಿ ಇಲ್ಲದೆ ಆಗುತ್ತಾ?
ಆದರೆ ಹಣ ವರ್ಗಾವಣೆ ಮಾಹಿತಿ ಸಿಕ್ಕ ನಂತರ ನಾನು ಸಹಿಯೇ ಮಾಡಿಲ್ಲ ಅಂತ ಪದ್ಮನಾಭ ಅವರು ಹೇಳ್ತಾ ಇದ್ದಾರೆ. ಅದು ಯಾವತ್ತು 21ನೇ ತಾರೀಕಿನ ನಂತರದಲ್ಲಿ ಅವರಿಗೆ ಗೊತ್ತಿದ್ರೂ ಕೂಡ ಆತ್ಮಹತ್ಯೆ ಆದ ನಂತರದಲ್ಲಿ ಅವರಿಗೆ ದೂರನ್ನ ಕೊಟ್ಟಿರೋದು. ಹಣ ಹೇಗೆ ವರ್ಗಾವಣೆ ಆಗಿದೆ ಅಂತ ಚಂದ್ರಶೇಖರ್ಗೆ MD ಪದ್ಮನಾಭ ಅವರು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 88 ಕೋಟಿಯಷ್ಟು ದೊಡ್ಡ ಮೊತ್ತದ ಹಣ ಇನ್ನೊಂದು ಖಾತೆಗೆ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಅದು ಹೇಗಾಯ್ತು? ಇದೆಲ್ಲದಕ್ಕೂ ಕೂಡ ನೀನೇ ಜವಾಬ್ದಾರಿ ಆಗ್ತೀಯಾ? ಇದು ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ? ಮೇ 27ರ ಸೋಮವಾರ ಸಂಜೆಯೊಳಗೆ ನನ್ನ ಖಾತೆಗೆ, ಅಂದ್ರೆ ಈ ಮೇನ್ ಅಕೌಂಟ್ ಖಾತೆ ಏನಿದೆ ಆ ಖಾತೆಗೆ ಹಣ ಬರಬೇಕು ಅನ್ನೋ ತಾಕೀತನ್ನ MD ಪದ್ಮನಾಭ್ ಚಂದ್ರಶೇಖರ್ ಅವರಿಗೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇಲ್ಲದಿದ್ರೆ ನಿನ್ನ ವಿರುದ್ಧ FIR ದಾಖಲಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಅಂತ ತಿಳಿದು ಬರ್ತಾ ಇದೆ. ಇದರಿಂದ ಹೆದರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರ? ಹೀಗೊಂದು ಅನುಮಾನ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾರೆ. ಬಟ್ ಚಂದ್ರಶೇಖರ್ ಏನೂ ತಪ್ಪಿಲ್ಲದಿದ್ರು ಕೂಡ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ಬೇಕಿತ್ತು? ಅವರ ಮೇಲಿದ್ದಂತಹ ಒತ್ತಡ ಏನು? ಯಾವ ಒತ್ತಡಕ್ಕೆ ಅವರು ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ರು? ಇತ್ಯಾದಿ ಪ್ರಶ್ನೆಗಳು ಈಗ ಮನೆ ಮಾಡ್ತಿದೆ. ರೈಟ್, ಪಬ್ಲಿಕ್ ಟಿವಿಗೆ ಸಚಿವ ನಾಗೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಈ ಪ್ರಕರಣದಲ್ಲಿ ನನ್ನದೇನು ತಪ್ಪಿಲ್ಲ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟರು. ಹಾಗಾದ್ರೆ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಈಗ ಯಾರೆಲ್ಲರ ವಿರುದ್ಧವಾಗಿ ಕೇಸ್ಗಳಾಗಿದೆ ಇತ್ಯಾದಿ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲರ ವಿರುದ್ಧ ಕೇಸ್ಗಳು ದಾಖಲಾಗಿದೆ, ಏನು ಹೇಳ್ತಾರೆ ಸಚಿವರು? ದೇವಜ್ಯೋತಿ, ಪ್ರಮುಖವಾಗಿ ಈಗ ಒಂದು ಕೇಸನ್ನ ದಾಖಲು ಮಾಡಿರುವಂತದ್ದು MD ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ, ಅಂದ್ರೆ ತಮ್ಮ ಸಹಿಯನ್ನ ನಕಲು ಮಾಡಲಾಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಬಹುಶಃ ಡೆತ್ ನೋಟ್ನ ಆಧಾರಿತವಾಗಿ MD ಸೇರಿದಂತೆ ಇತರ ವಿರುದ್ಧ ಕೂಡ FIR ದಾಖಲಾಗಿರುತ್ತೆ. ಆದರೆ ಇಲ್ಲಿ ಇಲಾಖೆಯ ವತಿಯಿಂದ ಮಾಡುವಂತಹ ಅಥವಾ ದಾಖಲಿಸುವಂತ ದೂರಲ್ಲಿ ಏನು ಯೂನಿಯನ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ದೂರನ್ನು ದಾಖಲಾಗಿದೆ. ಅದು ವಸಂತನಗರ ಬ್ರಾಂಚ್ ಮತ್ತು MG ರೋಡ್ನ ಮೇನ್ ಬ್ರಾಂಚ್ ಜೊತೆಗೆ ರೀಜನಲ್ ಮ್ಯಾನೇಜರ್ ಇವರು 3 ಜನರ ವಿರುದ್ಧವೂ ಕೂಡ ದೂರನ್ನು ದಾಖಲಾಗಿದ್ದಾರೆ. ಅಂದ್ರೆ ನಮ್ಮ ಪ್ರಮುಖ ಮುಖ್ಯ ಖಾತೆಯಲ್ಲಿದ್ದಂಥ ಹಣವನ್ನ ಒಂದು ಉಪ ಖಾತೆಯನ್ನು ತೆರೆದು ಅಲ್ಲಿಗೆ ವರ್ಗಾವಣೆ ಮಾಡಿಕೊಳ್ಳುವಲ್ಲಿ ಬ್ಯಾಂಕ್ನ ಅಧಿಕಾರಿಗಳ ಪಾತ್ರವಿದೆ, ಈ ಅಧಿಕಾರಿಗಳ ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದು, ಅವರ ವಿರುದ್ಧ ಕೂಡ ಕೇಸನ್ನು ದಾಖಲಿಸಲಾಗಿದೆ ಅನ್ನುವಂಥದ್ದು. ಆದರೆ ಕೇವಲ ಅಷ್ಟಕ್ಕೆ ಅಲ್ಲ, ಯಾಕಂದ್ರೆ ಈಗಾಗಲೇ ಪ್ರಕರಣವನ್ನು CIDಗೆ ಕೊಟ್ಟಿರೋದ್ರಿಂದ ಸರ್ಕಾರ ಸಹಜವಾಗಿ ಇನ್ನೊಂದಷ್ಟು ಬೆಳವಣಿಗೆಗಳಾಗುತ್ತೆ. ಇಲಾಖೆಯ ಮಟ್ಟದಲ್ಲಿ ಯಾರ್ಯಾರ ಪಾತ್ರ ಇದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅದು FIR ದಾಖಲಾಗುವಂಥದ್ದು ಅಥವಾ ಬಂಧಿಸುವಂಥದ್ದು, ವಿಚಾರಣೆಗೆ ಒಳಪಡಿಸುವಂಥದ್ದು ನಡೆಯುವಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಇಲಾಖೆ ಟಾರ್ಗೆಟ್ ಮಾಡಿರುವಂಥದ್ದು ಬ್ಯಾಂಕ್ನ ರೀಜನಲ್ ಮ್ಯಾನೇಜರ್ ಮತ್ತು ಮೈನ್ ಬ್ರಾಂಚ್ನ ಮ್ಯಾನೇಜರ್ ಜೊತೆಗೆ ಏನು ಮತ್ತೊಂದು ಬ್ರಾಂಚ್ನಲ್ಲಿ ಅಕೌಂಟ್ ಓಪನ್ ಮಾಡಿ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಆರೋಪ ಇದೆ. ಅಲ್ಲಿನ ಮ್ಯಾನೇಜರ್ ವಿರುದ್ಧ ದೂರನ್ನು ದಾಖಲು ಮಾಡಿಕೊಂಡು ತನಿಖೆಗೆ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.